ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನು ಒಡೆಯನು ಯಜ್ಞಾರ್ಪಿತನಾದ ಯೇಸು ಕ್ರಿಸ್ತರ ಅತಿ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ತೀನಿ. ವಂದನೆಗಳು. ಪ್ರಿಯ ದೇವರ ಮಕ್ಕಳೇ, ನೀವು ಚೆನ್ನಾಗಿದ್ದೀರಿ ಅಂತ ನಾನು ನಂಬುತ್ತೀನಿ. ಮೊದಲನೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಕರ್ತನು 2021ರಲ್ಲಿ ನಿಮ್ಮನ್ನು ಹೇರಾಳವಾಗಿ ಆಶೀರ್ವದಿಸಲಿ. ನಿಮ್ಮ ಕಣ್ಣೀರೆಲ್ಲ ಹೋಗಲಿ, ನಿಮ್ಮ ದುಃಖಗಳೆಲ್ಲ ಹೋಗಲಿ. ನೀವು ದೇವರಲ್ಲಿ ದೃಢವಾಗಿ ದೇವರ ಕೃಪೆಯಿಂದ ಆಶೀರ್ವಾದಕರವಾಗಿ ಬಾಳ್ರಿ ಅಂತೇಳಿ ಅಭಿಷಕ್ತನಾದ ಸೇವಕನಾದ ಸ್ನೇಹಿತನಾಗಿ ನಿಮ್ಮನ್ನು ಆಶೀರ್ವದಿಸ್ತೀನಿ. ಮೈ ಗಾಡ್ ಬ್ಲೆಸ್ ಯು. ಪ್ರಿಯ ದೇವ್ರ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಎದುರಿಗೆ ಬರೋದು ನನಗೆ ಎಷ್ಟೋ ಸಂತೋಷ. ಹೌದು, 2020 ತುಂಬ ನೋವು, ದುಃಖ, ಕಣ್ಣೀರನ್ನು ತಂತು. ಆದರೆ ನಾನು ನೆನೆಸ್ತೀನಿ, ದೇವರು ತನ್ನ ಮಕ್ಕಳನ್ನು ಯಾವತ್ತೂ ಹಿಂಸೆಗೆ ಬಿಟ್ಟಿಲ್ಲ ಅಂತ ನಾನು ನೆನೆಸ್ತೀನಿ. ಹಿಂಸೆಗಳಲ್ಲಿಯೂ ಕಷ್ಟಗಳಲ್ಲಿಯೂ ಕರ್ತನು ನಿಮ್ಮ ನೇರಳವಾಗಿ ಆಶೀರ್ವದಿಸಿ ಕೈ ಹಿಡಿದು ನಡೆಸಿದಾನೆ ಅಂತ ನಾನು ನೆನೆಸ್ತೀನಿ. ಯಾಕೆಂದರೆ ದಾವಿದ ಮಹಾರಾಜನು ಹೇಳ್ತಾನೆ, ಕರ್ತನು ನನಗೆ ಕುರುಬನು, ನಾನು ಕೊರತೆ ಪಡನು. ಯಾಕೆಂದರೆ ಕರ್ತನು ದೇವರು ನನಗೆ ಕುರುಬನಾಗಿರುವುದರಿಂದ ಖಂಡಿತವಾಗಿ ನಮ್ಮನ್ನು ಆ ಹಿಂಸೆಗೂ ದುಃಖಕ್ಕೂ ಬಿಟ್ಟು ಕೊಡದೆ ಕಾಪಾಡಿದೇನಂತ ನಾನು ನೆನೆಸ್ತೀನಿ. ಹೇಗೋ ಆತನ ಕೃಪೆ, ದೇವ್ರ ಸ್ತೋತ್ರ. ಬೆಳಗಿನ ಸಮಯದಲ್ಲಿ ಒಂದು 5 ನಿಮಿಷ ಕರ್ತನ ವಾಕ್ಯವನ್ನು ನಾವು ನೋಡೋಣ. ಈ 2021ರ ಒಂದು ವಾಗ್ದಾನ ಅಂತಲೂ ಇದನ್ನು ತಿಳ್ಕೊಳ್ಳೋಣ. ಒಂದು ಜನರಲ್ ಆಗಿ ಒಂದು ಪ್ರಶ್ನೆಗೆ, ಒಂದು ವಿಷಯಕ್ಕೆ ಒಂದು ಉತ್ತರ ನಾವು ಹುಡುಕ್ತಾ ಹೋದಾಗ ನನಗೆ ಸಿಕ್ತು. ದೇವರು ನಮ್ಮನ್ನು ಕುರಿತು ಆತನ ಮನಸ್ಸು ಹೆಂಗಿದೆ. ತುಂಬ ಸತಿ ನಮ್ಮ ಮನಸ್ಸು ದುಃಖದಲ್ಲಿ, ವೇದನೆಗಳಲ್ಲಿದ್ದಾಗ ಅಯ್ಯೋ ಇದು ಯಾಕೆ ಅಂತ ಅನಿಸ್ತತೆ. ನೋಡೋಣ, ನಾವು ಮುಖಪುಟವಾಗಿ ದೇವರ ಮನಸ್ಸು ಬಗ್ಗೆ ನೋಡೋಣ. ನಾವು ಆದಿಕಾಂಡ 1:28ರಲ್ಲಿ ಕರ್ತನ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತತೆ, ಕರ್ತನು ಅವರನ್ನು ಆಶೀರ್ವದಿಸಿ ನೀವು ಅಭಿವೃದ್ಧಿ ಹೊಂದಿ ಭೂಮಿಯಲ್ಲಿ ತುಂಬಿಕೊಂಡಿರಿ. ಅಥವಾ ನಾನು ಇನ್ನೊಂದ್ಸತಿ ಬೇಕಾದ್ರೆ ಓದೋಣ. 1:28ರಲ್ಲಿ ಭಾಳ ಚಂದ ಐತಿ ವಾಕ್ಯ. ನನಗೆ ಭಾಳ ಇಷ್ಟವಾದ ವಾಕ್ಯ, ಭಾಳ ಸಂತೋಷವಾದ ಒಂದು ಇದು. ನೋಡೋಣ. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಪ್ರಿಯ ದೇವ್ರ ಮಕ್ಕಳೇ, ದೇವರು ಮೊದಲನೇದಾಗಿ ಆದಾಮ ಅವಳನ್ನು ಉಂಟು ಮಾಡಿದ ನಂತರ ಆತನು ಉಂಟು ಮಾಡಿದ ಯಾವ ಪ್ರಾಣಿಗಳ ಬಗ್ಗೆ ಇಷ್ಟು ಗಮನ ಹರಿಸಲಿಲ್ಲ. ಆದರೆ ತನ್ನ ಸ್ವರೂಪದಲ್ಲಿ, ತನ್ನ ಹೋಲಿಕೆಯಲ್ಲಿ ಉಂಟು ಮಾಡಿದ ಮನುಷ್ಯನನ್ನ ಕುರಿತು ಕರ್ತನು ಹೇಳ್ತಾನೆ, ನೋಡಪ್ಪ ನೀವೇನಾಗ್ರಿ ಅವ್ರನ್ನ ಆಶೀರ್ವದಿಸಿದಂತ. ಹೆಂಗ ಆಶೀರ್ವದಿಸಿದಂತೆ? ಮತ್ತೆ ಹೆಚ್ಚಿರಿ, ಮತ್ತೆ ದೊರೆತನ ಮಾಡಿರಿ. ಈ ಆಶೀರ್ವಾದವನ್ನು ಹೇಳುವಾಗ ದೇವರು ಅವರನ್ನು ಕುರಿತು ಅಥವಾ ಮನುಷ್ಯನನ್ನು ಕುರಿತು ಆಶೀರ್ವದಿಸುವಾಗ ಯಾವುದೇ ಪೂರ್ವಗ್ರಹ ಇಲ್ಲದೆ, ಯಾವುದೇ ಕಂಡೀಷನ್ ಇಲ್ಲದೆ, ಆತನು ಹೃದಯಾಂತರಾಳವಾಗಿ, ಮನಪೂರ್ವಕವಾಗಿ, ಸಂತೋಷವಾಗಿ ಆತನು ತಾನುಂಟು ಮಾಡಿದ ಮನುಷ್ಯನನ್ನ ಹೇರಾಳವಾಗಿ ಆಶೀರ್ವದಿಸ್ತಾನೆ. ಅವನು ಮುಂದೆ ಏನಾಗ್ತಾನೆ, ಮುಂದೆ ಏನಿಲ್ಲ, ಎಲ್ಲ ತಿಳಿದಿದ್ರು ಗೊತ್ತಿದ್ರು, ಕರ್ತನು ಎಲ್ಲಾ ಜ್ಞಾನ ಇದ್ರು ಸಹ ಕರ್ತನು ತಾನು ಸೃಷ್ಟಿಸಿದ ಮಕ್ಕಳನ್ನ ಮನಪೂರ್ವಕವಾಗಿ ಆಶೀರ್ವದಿಸ್ತಾನೆ. ನಾನು ಬೆಳಗಿನ ಸಮಯದಲ್ಲಿ ಸ್ನೇಹಿತರೆ, ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡಿಕೊಳ್ಳೋದೇನೆಂದ್ರೆ, ದೇವರನ್ನ ಕುರಿತು ಅಪಾರ್ಥ ಬೇಡ. ದೇವರು ನಿಮ್ಮನ್ನ ಹಿಂಸೆಗೆ ಪಡಿಸ್ಬೇಕೆಂಬ ಉದ್ದೇಶವಾಗಿರಲಿ, ನಿಮ್ಮನ್ನ ಶೋಧನೆಗೆ ಗುರಿಪಡಿಸ್ಬೇಕೆಂಬ ಉದ್ದೇಶವಾಗಿರಲಿ ಆತನಲ್ಲಿ ಇಲ್ಲ. ಹಾಗಾದ್ರೆ ಅವುಗಳು ಸಂಭವಿಸಿದ್ವು ಅಂದ್ರೆ ನಮ್ಮ ತಪ್ಪುಗಳೇ ಇರ್ತವೆ ವಿನಃ ಕರ್ತನ ಮನಸ್ಸು ಯಾವುದೇ ಕಾರಣಕ್ಕೂ ನಮ್ಮನ್ನು ದುಃಖಪಡಿಸುವ ರೀತಿಯಲ್ಲಿ ಇರಲ್ಲ. ಒಂದು ವೇಳೆ ನಮ್ಮನ್ನು ದುಃಖಪಡಿಸುವವನಾಗಿದ್ದರೆ ಆತನು 2021ರಲ್ಲಿ ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಅಪರಾಧಗಳನ್ನ, ಪಾಪಗಳನ್ನು ಹೊತ್ತು ಮರಣಿಸ್ತಾನೇ ಇರಲಿಲ್ಲ. ಆತ ಮರಣಿಸಿದ್ದು, ಆತನು ನಮಗಾಗಿ ರಕ್ತ ಸುರಿಸಿದ್ದು, ಪ್ರಾಣ ಕೊಟ್ಟ ಉದ್ದೇಶ ಏನಂದ್ರೆ ನಾನು ಮತ್ತು ನೀನು ನರಕಕ್ಕೆ ಹೋಗಬಾರದು, ಆ ಬೆಂಕಿಯ ಗಾಳಿ ತಗಲಬಾರದು. ಶದ್ರಕ್, ಮೇಷಕ್, ಅಬೇದ್ನೆಗೋರವರು ಬೆಂಕಿಯಲ್ಲಿ ಇದ್ದಾಗಲೂ ಸಹ ಆತನ ಅವ್ರ ಸಂಗಡ ಇದ್ದ ಅಂತ ಬೈಬಲ್ ಹೇಳ್ತದೆ. ಸ್ನೇಹಿತರೆ, ಹಾಗಾಗಿ ಆದಿಯಲ್ಲೇ ನಾವೊಂದು ಆಲೋಚನೆ ಮಾಡೋಣ. ದೇವರು ನನ್ನನ್ನು ನಿನ್ನನ್ನು ಉಂಟು ಮಾಡುವಾಗ ಆತನು ತನ್ನ ಮನಪೂರ್ವಕವಾಗಿ, ತನ್ನ ಅಂತರಾಳದಿಂದ, ತನ್ನ ಮನಸ್ಸಂತೋಷವಾಗಿ ಆತನ ಸೃಷ್ಟಿಯನ್ನ ಆತನ ಹೋಲಿಕೆಯಲ್ಲಿ ಉಂಟು ಮಾಡಿದ ನನ್ನನ್ನು ನಿನ್ನನ್ನು ಆಶೀರ್ವದಿಸಿದನು. ನಮ್ಮನ್ನು ಹೆಚ್ಚಿಸುವುದಕ್ಕೂ, ನಮಗೆ ದೊರೆತನ ಮಾಡೋದಕ್ಕೂ ಈ ಲೋಕದಲ್ಲಿ ನಮ್ಮನ್ನು ಆಶೀರ್ವದಿಸಿದ ದೇವರು.
ಪ್ರಿಯ ದೇವ್ರ ಮಕ್ಕಳೇ, ಬೈಬಲ್ ಎಷ್ಟೋ ಜನ ಸೇವಕರಿದ್ದಾರೆ, ಅದರಲ್ಲಿ ಬೆರಳೆ ಎಣಿಕೆಯಲ್ಲಿ ಕೆಲವ್ರನ್ನ ತೆಗೆದುಕೊಂಡ್ರು ಸಹ ನಿಮಗೆ ಅರ್ಥ ಆಗುತ್ತೆ. ಕರ್ತನು ಅಬ್ರಹಾಮನನ್ನ ಕರೆದನು. ಅಬ್ರಹಾಮನನ್ನು ಕರೆಯುವಾಗ ದೇವ್ರು ಏನು ಹೇಳ್ದ? ಅಬ್ರಹಾಮನೇ ನೋಡೋಣ 12ನೇ ಯೋಚನೆ, ಎಷ್ಟು ದೇವರು ಧಾರಾಳವಾಗಿ, ಎಷ್ಟು ವಿಶಾಲವಾದ ನೋಡ್ರಿ. ನಾನು ಅಬ್ರಹಾಮ್ 12:1 ಹೇಳ್ತದೆ, 1:2 ಏನ್ ಹೇಳ್ತದೆ ನೋಡ್ರಿ. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನ, ನಿನ್ನ ಬಂಧು ಬಳಗವನ್ನ, ತಂದೆಯ ಮನೆಯನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನ ನೋಡ್ರಿ ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನ ಏನ್ ಮಾಡ್ತೀನಿ? ಪ್ರಖ್ಯಾತಿಗೆ ತರ್ತೀನಿ. ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದದ ನಿಧಿಯಾಗುವಿ. ನಿನ್ನನ್ನು ಅರಸುವವರನ್ನು ಅರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ನೋಡ್ರಿ, ದೇವರು ಅಬ್ರಹಾಮನನ್ನು ಕರೀತಾನೆ. ಎಂಥ ಮನಸ್ಸಂತೋಷವಾಗಿ, ಎಂಥ ಪೂರ್ಣ ಆಶೀರ್ವಾದದೊಂದಿಗೆ, ಎಂಥ ವಿಶಾಲ ದರ್ಶನದೊಂದಿಗೆ, ಎಂಥ ವಿಶಾಲವಾದ ಸ್ಥಿತಿಯೊಂದಿಗೆ ದೇವರು ತರ ಸೇವಕನನ್ನು ಕರೀತಾನೆ. ಸ್ನೇಹಿತರೆ, ಅಲ್ಲಿ ಹೇಳ್ತಾನೆ ದೇವ್ರು, ನೋಡಪ್ಪ ನೀನು ಏನು ಮಾಡು, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡ್ತೀನಿ, ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರ್ತೀನಿ, ನಿನ್ನ ಆಶೀರ್ವಾದದ ನಿಧಿ ಆಗ್ತಿ. ಆತನ ಆಶೀರ್ವಾದಕ್ಕೆ ಮಿತಿ ಇಲ್ಲ, ಅಳತೆ ಇಲ್ಲ. ಆತನ ಆಶೀರ್ವಾದಕ್ಕೆ ಮಿತಿ ಇಲ್ಲ, ಅಳತೆ ಇಲ್ಲ. ಆತನ ಪ್ರೀತಿಗೆ ಮಿತಿ ಇಲ್ಲ, ಅಳತೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ದೇವ್ರಿಗೆ ಸ್ತೋತ್ರ ಉಂಟಾಗಲಿ. ನೋಡ್ರಿ, ದೇವ್ರು ಈಸಾಕನ ಬಗ್ಗೆ 26:12 ಹೇಳ್ತತೆ, ಅಬ್ರಹಾಂ ದೇವರು ಈಸಾಕನನ್ನ ದಿನೇ ದಿನೇ ಅಭಿವೃದ್ಧಿಪಡಿಸಿದನು. ದಿನೇ ದಿನೇ ಅಭಿವೃದ್ಧಿಪಡಿಸಿದನು. ಕೀರ್ತನಗಾರನ ಹೇಳ್ತಾನೆ, ದೇವ್ರೇ ನನಗೆ ನೀನು ವಿಶಾಲವಾದ ಸ್ಥಳವನ್ನು ಉಂಟು ಮಾಡಿದ್ರಿಂದ. ಪ್ರವಾದಿ ಮುಖಾಂತರ ಹೇಳ್ತಾನೆ, ಯೆಶಾಯನ ಬರೆದ ಪ್ರವಾದಿ ಗ್ರಂಥ 54:12 ನಿನ್ನ ಗುಡಾರದ ಸ್ಥಳವನ್ನು ಏನ್ ಮಾಡು? ವಿಸ್ತರಿಸು. ಪ್ರಿಯ ದೇವ್ರ ಮಕ್ಕಳೇ, ಮುಂಜಾನೆ ವೇಳೆಯಲ್ಲಿ ಸೇವಕನಾಗಿ, ಸ್ನೇಹಿತನಾಗಿ ನಿಮ್ಮ ಕುಟುಂಬಗಳು ಆಶೀರ್ವದಿಸಲ್ಪಡಲಿ ಅಂತ ನಾನು ಆಶೀರ್ವದಿಸ್ತೀನಿ. ನಿಮ್ಮ ಸೇವೆಗಳು ವಿಶಾಲವಾಗಲಿ, ನಿಮ್ಮ ಕುಟುಂಬಗಳು ವಿಶಾಲವಾಗಲಿ, ನಿಮ್ಮ ಎಲ್ಲಾ ಕೊರತೆಗಳು ಯೇಸು ನಾಮದಲ್ಲಿ ನೀಗಲ್ಪಡಲಿ. ನಿಮಗಿರುವ ದುಃಖವು ಹೋಗಿ ಸಂತೋಷ ಬರಲಿ, ನಿಮ್ಮ ಕಣ್ಣೀರು ಹೋಗಿ ಆನಂದ ಬರಲಿ. ದೇವರು ನಿಮ್ಮ ನೇರಳವಾಗಿ ಆಶೀರ್ವದಿಸಲಿ. ಕರ್ತನ ಉದ್ದೇಶ, ಕರ್ತನ ಚಿತ್ತ ನೀನು ಆಶೀರ್ವಾದವಾಗಿರ್ಬೇಕೆಂತ. ಕರ್ತನ ಉದ್ದೇಶ, ಕರ್ತನ ಚಿತ್ತ ನೀನು ನೆಮ್ಮದಿಯಾಗಿರ್ಬೇಕಂತೇಳಿ. ಸ್ನೇಹಿತನೇ, ಬೆಳಗಿನ ಸಮಯದಲ್ಲಿ 2021 ಅನೇಕ ಸಂಗತಿಗಳಲ್ಲಿ ನೀನು ದುಃಖಪಟ್ಟಿದೆಯೋ ಏನೋ, ಅನೇಕ ಸಂಗತಿಗಳಲ್ಲಿ ಹಿಂಸೆ ಪಟ್ಟಿದೆಯೋ ಏನೋ, ಅನೇಕ ಸಂಗತಿಗಳಲ್ಲಿ ನೀನು ಬಹಳ ನೋವುಪಟ್ಟಿದೆಯೋ ಏನೋ. ಈ 2021 ಈ ವರ್ಷ ನಿನಗೆ ಆಶೀರ್ವಾದದಾಯಕವಾಗಿರ್ಲಿ ಅಂತ ನಾನು ಆಶಿಸ್ತೇನೆ. ಎಷ್ಟೋ ವಚನಗಳಿದಾವೆ ಹೇಳ್ಬೇಕಂದ್ರೆ, ಖಂಡಿತವಾಗಿ ನಾನು ಬೆಳಗಿನ ಸಮಯದಲ್ಲಿ ಜ್ಞಾಪಕ ಪಡಿಸೋದು ಒಂದೇ, ದೇವ್ರು ಯಾವುದೇ ವ್ಯಕ್ತಿನ ಕರೆಯುವಾಗ ಈನ ಸ್ಥಿತಿಗೆ ಆಗಿರಲಿ, ಏನೋ ತಾನಾಗಲಿ ಅಂತ ದೇವ್ರು ಯಾರನ್ನು ಕರೆದಿಲ್ಲ. ಪ್ರತಿಯೊಬ್ಬ ಕರೆಯಲ್ಪಟ್ಟ ಮನುಷ್ಯನನ್ನ, ಆತನ ಪ್ರತಿಯೊಬ್ಬ ವ್ಯಕ್ತಿಯನ್ನ ಆಶೀರ್ವಾದವಾಗಿರುವುದಕ್ಕಾಗಿ ದೇವರು ಕರೆದಾನ. ನೀನು ಆನಂದವಾಗಿರುವುದಕ್ಕೆ ದೇವರು ಕರೆದಾನ. ಹಾಗಂತೇಳಿ ಕಷ್ಟಗಳು ಬರದೇ ಇಲ್ಲ ಅಂತಲ್ಲ. ನಾವು ಹೋಗುವುದು ಆಧ್ಯಾತ್ಮಿಕ ಮಾರ್ಗ. ನಾವು ಹೋಗುವ ಮಾರ್ಗಗಳು ಇಕ್ಕಟ್ಟು, ಬಲು ಬಿಕ್ಕಟ್ಟು, ಶೋಧನೆಗಳುಂಟು, ಹಿಂಸೆಗಳುಂಟು, ಹೋರಾಟಗಳುಂಟು. ಆದರೆ ಅದೆಲ್ಲದರಲ್ಲಿ ಕರ್ತನು ನಮಗೆ ಜಯಶೀಲನಾಗಿದ್ದಾನ. ಅವೆಲ್ಲವುಗಳಿಂದ ಕರ್ತನು ನಮಗೆ ಬಿಡುಗಡೆಯಾಗಿದ್ದಾನ. ನೀನು ಭಯಪಡೋಂಥ ಅವಶ್ಯಕತೆ ಏನಿಲ್ಲ. ದೇವ್ರು ನಿನ್ನ ಕರೆದಾನ. ನಿನ್ನನ್ನು ದೇವರು ಒಳ್ಳೆ ಉದ್ದೇಶಕ್ಕೆ ಕರೆದಾನ. ದೇವರು ಕರೆಯುವಾಗ ಯಥಾರ್ಥವಾಗಿ, ಮನಸ್ಸಂತೋಷವಾಗಿ ದೇವರು ಕರೆದಾನ. ಪ್ರೈಸ್ ದಿ ಲಾರ್ಡ್. ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗ. ಎಷ್ಟೋ ವಚನದ ಪ್ರಿಯ ದೇವ್ರ ಮಕ್ಕಳೇ, ನಾವು ಅಲ್ಲಿ ಯೋಬನ ಪುಸ್ತಕದಲ್ಲಿ ನೋಡ್ತೀವಿ, ನಿನ್ನ ಮೊದಲನೇ ಸ್ಥಿತಿ ಅಲ್ಪವಾಗಿದ್ರು ನಿನ್ನ ಕೊನೆಯ ಸ್ಥಿತಿ ನಿನ್ನ ಮಹಾ ಅಭಿವೃದ್ಧಿ ಹೊಂದುವಿ ಅಂತೈತೆ. ದೇವರ ಅಭಿವೃದ್ಧಿಗೆ ದೇವರು ಕರೆದಾನ. ಯೋಬನನ್ನು ದೇವರು ಶೋಧಿಸಿದನು, ಸೈತಾನನು ಶೋಧಿಸಿದನು ಯೋಬನು. ಆದರೆ ಕೊನೆಯದಾಗಿ ಅವನು 2ರಷ್ಟು ಆಶೀರ್ವಾದ ಹೊಂದಿದ್ನು. ಪ್ರಿಯ ದೇವ್ರ ಮಕ್ಕಳು, ಎಷ್ಟೋ ವಚನಗಳಿದ್ದಾವೆ. ಬೆಳಗಿನ ಸಮಯದಲ್ಲಿ ನಾನು ಹೊಸ ವರ್ಷದ ಶುಭ ಕೋರುವುದಕ್ಕಾಗಿ ನಾನು ಈ ದಿನ ಲೈವ್ ಬಂದೀನಿ. ಕರ್ತನು ನಿಮ್ಮನ್ನು ಹೇಳುವಾಗ ಆಶೀರ್ವದಿಸಲಿ. ಕರ್ತನು ನಿನ್ನ ಕರುವಿಕೆಯನ್ನು ದೇವ್ರು ಘನಪಡಿಸಲಿ. ಕರ್ತನು ನಿಮ್ಮನ್ನ ಮೇಲೆ ಉಂಟು ಮಾಡಲಿ ಅಂತ ನಾನು ಆಶಿಸ್ತೇನೆ. ಬೆಳಗಿನ ಸಮಯದಲ್ಲಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ನಾನು ಇವತ್ತು ಯಾಕೆ ಲೈವ್ ಬಂದೀನಿ ಅಂದರೆ ನಿಮ್ಮನ್ನು ಆಶೀರ್ವದಿಸೋದಕ್ಕಾಗಿ, ಆಶೀರ್ವಾದದ ಪ್ರಾರ್ಥನೆಯನ್ನು ಮಾಡೋದಕ್ಕಾಗಿ. ನೀವು ಭಯಪಡಬೇಡ್ರಿ, ಧೈರ್ಯವಾಗಿರ್ರಿ. ಕರ್ತ ನಿಮ್ಮ ಸಂಗಡಿದ್ದಾನೆ.
ಆ ಕರ್ತನೇರಳವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಲೋಕದ ಸ್ವಾಮಿ, ಕರ್ತನಾದ ಯೇಸು ಕ್ರಿಸ್ತರ ಹೆಸರಲ್ಲಿ ಸೇವಕನಾಗಿ, ಸ್ನೇಹಿತನಾಗಿ ಅಪಾಯ ಲೈವಲ್ಲಿ ಇದನ್ನು ನೋಡುವಂಥ ಎಲ್ಲ ಮಕ್ಕಳನ್ನು ಯೇಸು ಕ್ರಿಸ್ತರ ಪುನರುತ್ಥಾನ ನಾಮದಲ್ಲಿ ನಾನು ಆಶೀರ್ವದಿಸುತ್ತೇನೆ ಕರ್ತನೆ. ನೀವು ಆಶೀರ್ವಾದದ ನಿಧಿಯಾಗಿರ್ರಿ, ನೀವು ಆಶೀರ್ವದಿಸಲ್ಪಟ್ಟ ಅಭಿವೃದ್ಧಿಯಾಗಿರ್ರಿ ಅಂತ ನೀವು ಹೇಳಿದ ಎಲ್ಲ ಮಾತುಗಳಿಗಾಗಿ ಸ್ತೋತ್ರ ಕರ್ತನೆ. ಮುಂಜಾನೆ ವೇಳೆಯಲ್ಲಿ ದೇವರೇ ಪ್ರತಿ ಮಕ್ಕಳನ್ನು ನೀನು ಬಲಪಡಿಸಪ್ಪ, ಅದ್ಭುತ ಮಾಡೋ ನಿಮ್ಮ ಕೃಪೆಯನ್ನು ತುಂಬಿಸು ಕರ್ತನೆ. ನೀನು ಭದ್ರಪಡಿಸು, ಸೇವೆಗಳನ್ನು ವಿಶಾಲಪಡಿಸಪ್ಪ ದೇವರೇ. ಯಾರ್ಯಾರು ಆರಾಧನೆಗಳಲ್ಲಿ ದೇವರೇ ನಡೀತಾ ಇಲ್ಲ, ಎಲ್ಲ ಆರಾಧನೆಗಳು ಮತ್ತೆ ಪ್ರಾರಂಭ ಆಗಲಿ ಕರ್ತನೆ. ಯಾರ್ಯಾರು ಮಂದಿರಗಳಿಗೆ ಹೋಗ್ತಾ ಇಲ್ಲವೋ ಎಲ್ಲರೂ ಯೇಸು ಕ್ರಿಸ್ತರ ಹೆಸರಲ್ಲಿ ಮಂದಿರಗಳಿಗೆ ಹೋಗೋದಕ್ಕೆ ನೀನು ಸಹಾಯ ಮಾಡು ಕರ್ತನೆ. ಈ ವರ್ಷದಲ್ಲಿ ದೇವರೇ ನೂತನ ಕಾರ್ಯಗಳು ಕುಟುಂಬಗಳಲ್ಲಿ ಜರುಗಲಿ ಸ್ವಾಮಿ. ದೇವರೇ ಎಲ್ಲ ಕುಟುಂಬಗಳಲ್ಲಿ ನೂತನ ಸಂಗತಿಗಳು ಜರುಗಲಿ ಅಂತ ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ. ನೀನು ಕೃಪೆಯನ್ನು ತುಂಬಿಸು, ನೀನು ಭದ್ರಪಡಿಸು ಕರ್ತನೆ. ನಿಮ್ಮ ಸಮಾಧಾನ ಪ್ರತಿ ಕುಟುಂಬಗಳ ನಾಳೆ ದೇವರೇ 2021 ದೇವರೇ ಅಪ್ಪ ಪ್ರತಿ ಮಕ್ಕಳಿಗೆ ಆಶೀರ್ವಾದಕರವಾಗಿರಲಿ. ಯೇಸು ನಾಮದಲ್ಲಿ ನಿಮ್ಮ ಆಶೀರ್ವಾದ ಮಕ್ಕಳಿಗೆ ಉಂಟಾಗಲಿ ಅಂತ ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ. ನೀನು ಅದ್ಭುತ ಮಾಡು, ಆಶೀರ್ವದಿಸಪ್ಪ. ಕೇಡುಗಳಿಂದಲೂ, ಗಂಡಾಂತರಗಳಿಂದಲೂ, ಆಪತ್ತುಗಳಿಂದಲೂ, ಅಪಾಯಗಳಿಂದಲೂ, ನಿಂದೆಗಳಿಂದಲೂ, ಅವಮಾನಗಳಿಂದಲೂ, ಧಿಕ್ಕಾರಗಳಿಂದಲೂ, ಅಕಾಲಿಕ ದುಃಖ, ವೇದನೆ, ಮರಣಗಳಿಂದಲೂ, ಎಲ್ಲ ವಿಧವಾದ ಕಾರ್ಯಗಳಿಂದಲೂ ಯೇಸು ನಾಮದಲ್ಲಿ ನಾನು ಬಂಧಿಸ್ತೇನೆ ಕರ್ತನೆ. ನಿಮ್ಮಿಂದುಂಟಾದ ರಕ್ಷಣೆ, ನಿಮ್ಮಿಂದುಂಟಾದ ಕೃಪೆ, ನಿಮ್ಮಿಂದುಂಟಾದ ಆನಂದ, ಪ್ರಾರ್ಥನೆ, ಪರಿಶುದ್ಧತೆ, ನೀತಿ ದೇವರೇ, ಭಕ್ತಿ, ಅಭಿವೃದ್ಧಿ, ಭಕ್ತಿ ಸಂಜೀವನ ಆಶೀರ್ವಾದಗಳು ಉಂಟಾಗಲಿ ಎಂದು ನಿಮ್ಮಲ್ಲಿ ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ಏನಂದಿಲ್ಲಪ್ಪ, ವೈರಿಯಾದ ಸೈತಾನನ ತಾಪ ನಾನು ಕರ್ತನೆ ಸೋಲಿಸಿದಿ ಸ್ವಾಮಿ. ನೀನು ಜಯ ಕೊಟ್ಟದಕ್ಕಾಗಿ ಸ್ತೋತ್ರ. ನಾನು ಲೋಕವನ್ನು ಜಯಿಸಿನಿ ಅಂದಿದೀಯಪ್ಪ. ನೀನು ಜಯಿಸೋದಕ್ಕೆ ಸಹಾಯ ಮಾಡು. ಪ್ರತಿ ಮಕ್ಕಳನ್ನು ಆಶೀರ್ವದಿಸ್ತೀನಿ. ಬೆಳಗಿನ ಸಮಯದಲ್ಲಿ ಆಶೀರ್ವದಿಸಲ್ಪಡ್ಲಿ ಕರ್ತನೆ. ಮಹಿಮೆಗಂತೆ ನಿಮ್ಮದೇ ಅಪ್ಪ. ಒಡೆಯನು ರಕ್ಷಕನಾದ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ನನ್ನ ಜೀವವುಳ್ಳ ತಂದೆಯಾದ ಸ್ವಾಮಿ, ಆಮೆನ್. ಪ್ರಿಯ ದೇವ್ರ ಮಕ್ಕಳೇ, ಚೆನ್ನಾಗಿದ್ದೀರಿ? ನಾನು ಶುಭ ಕೋರುವುದಕ್ಕೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳೋದಕ್ಕೂ ನಾನು ಇದೀನಲ್ಲ ಈಗ ಬಂದೆ. ನಾನು ಮತ್ತೆ ಟೈಮ್ ಸಿಕ್ಕರೆ, ನಿಮ್ಮೆಲ್ಲ ಪ್ರಾರ್ಥನೆ ಇದ್ದರೆ ಖಂಡಿತ ಬರೋ ದಿನಗಳಲ್ಲಿ ಹಾಗೆ ನಾನು ಕೆಲವು ವಿಷಯಗಳನ್ನು ಲೈವಲ್ಲಿ ಫೇಸ್ಬುಕ್ಕಿನ ಮುಖಾಂತರ ನಿಮ್ಗೆ ಹೇಳ್ಬೇಕಂತ, ವಾಕ್ಯಗಳನ್ನು ಹಂಚ್ಬೇಕಂತ ನಾನು ಬಯಸ್ತೀನಿ. ದಯಮಾಡಿ ನಮಗಾಗಿ ಪ್ರಾರ್ಥಿಸ್ರಿ, ನಾನು ನಿಮಗಾಗಿ ಪ್ರಾರ್ಥಿಸ್ತೀನಿ. ನಿಮ್ಮ ಪ್ರಾರ್ಥನೆ ನಮ್ಗೆ ಎಷ್ಟು ಅವಶ್ಯಕತೆ. ಮತ್ತೆ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ನಿಮ್ಮ ಕಣ್ಣೀರು ಹೋಗಿ ಆನಂದ ಬರಲಿ. ಆಮೆನ್.